ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ದಿವ್ಯಾ ಹುಯಿಗೋಳ್ ಲೈಫ್ ಕೋಚ್. ನನ್ನ 100 ದಿನದ 100 ಕಥೆಗಳ ಪಯಣಕ್ಕೆ ಸ್ವಾಗತ. ಸ್ನೇಹಿತರೆ, ನಾವು ನಮ್ಮ ಜೀವನದ ಪ್ರತಿ ಹಂತದಲ್ಲಿ, ಅದು ಎಜುಕೇಷನ್ ಆಗ್ಬೋದು, ಪ್ರೊಫೆಷನ್ ಆಗ್ಬೋದು, ರಿಲೇಷನ್ಶಿಪ್ ಆಗ್ಬೋದು, ಎಷ್ಟೋ ಸಂದರ್ಭಗಳಲ್ಲಿ ನಾವು ಭಯವನ್ನು ಫೇಸ್ ಮಾಡ್ತಿರ್ತೀವಿ ಅಲ್ವಾ? ನಾವು ಭಯನ ಫೇಸ್ ಮಾಡ್ತಾ ಇದ್ದೀವ ಅನ್ನೋದಲ್ಲ ವಿಚಾರ. ಆ ಭಯನ ಫೇಸ್ ಮಾಡಿದಾಗ ನಮ್ಮ ರೆಸ್ಪಾನ್ಸ್ ಹೇಗಿರುತ್ತೆ ಆ ಭಯಕ್ಕೆ, ಅಥವಾ ನಾವು ಅದನ್ನು ಹೇಗೆ ಫೈಟ್ ಮಾಡ್ತಾ ಇದ್ದೀವಿ ಅನ್ನೋದೇ ವಿಚಾರ ಇರುತ್ತೆ. ಇದೇ ರೀತಿ ಒಂದು ಕಥೆನ ನಾನು ಹೇಳಲಿಕ್ಕೆ ಹೊರಟಿದ್ದೀನಿ ಮಹಾಭಾರತದ ಒಂದು ಪ್ರಸಂಗದಿಂದ. ಸ್ನೇಹಿತರೆ, ಈ ಕತೆ ಮುಗಿದ ನಂತರ ನೀವು ಭಯನ ಎದುರಿಸ್ತಿರೋ ರೀತಿ ಅಥವಾ ನೀವು ಅದನ್ನು ನೋಡ್ತಿರೋ ರೀತಿ ಬದಲಾಗುತ್ತೆ ಅನ್ನೋದೇ ನನ್ನ ನಂಬಿಕೆ. ಬಹಳಷ್ಟು ಜನ ಕೇಳಿರ್ಬೋದು ಈ ಕತೆನ. ಒಂದು ದಿನ ಕೃಷ್ಣ ಮತ್ತು ಬಲರಾಮ ಕಾಡಿನ ಮಧ್ಯೆ ಸಾಕ್ತಾ ಇರ್ತಾರೆ. ಸಮಯ ಬಹಳ ಕಳೆಯುತ್ತೆ, ಕತ್ತಲಾಗುತ್ತೆ. ಇಬ್ರು ಮಾತಾಡ್ಕೋತಾರೆ, ಯಾಕೆ ನಾವು ಸ್ವಲ್ಪ ಹೊತ್ತಿಲ್ಲೇ ವಿಶ್ರಾಮ ಪಡಿಬಾರ್ದು, ಬೆಳಕರಿದ ನಂತರ ನಾವು ನಮ್ಮ ಪ್ರಯಾಣನ ಶುರು ಮಾಡೋಣ ಅಂತ. ಆಗ ಕೃಷ್ಣ ಹೇಳ್ತಾನೆ, ಅಣ್ಣ, ಮೊದಲಿಗೆ ನಾನು ಸ್ವಲ್ಪ ಹೊತ್ತು ಇಲ್ಲೇ ವಿಶ್ರಾಂತಿ ತಗೋತೀನಿ, ನೀನು ನನ್ನ ಕಾವಲು ಕಾಯಿ. ನಂತರ ನೀನು ವಿಶ್ರಾಂತಿ ತಗೋ, ನಾನು ನಿನ್ನ ಕಾವಲು ಕಾಯ್ತೀನಿ ಅಂತ. ಅದರ ಅಂತೆಯೇ ಬಲರಾಮ ಮೊದಲಿಗೆ ಕೃಷ್ಣನ ಕಾವಲು ಕಾಯಲಿಕ್ಕೆ ಶುರು ಮಾಡ್ತಾನೆ. ಹೀಗ ಕಾವಲು ಕಾಯ್ತಿದ್ದಂಥ ಬಲರಾಮನಿಗೆ ಸ್ವಲ್ಪ ಸಮಯದ ನಂತರ ಏನೋ ಒಂದು ಘೋರವಾದ ಶಬ್ದ ಕೇಳಿಸುತ್ತೆ. ಏನಿದು ಶಬ್ದ ಅಂತ ತಿರುಗಿ ನೋಡಿದಂತ ಬಲರಾಮನಿಗೆ ಒಂದು ನೆರಳು ಆವರಿಸುತ್ತೆ. ಸ್ವಲ್ಪ ಭಯ ಬೀಳ್ತಾನೆ. ಬಲಿಷ್ಠನೇ ಬಲರಾಮ, ಆದರೂ ಕೂಡ ಎಲ್ಲೋ ಒಂದು ಭಯ ಅವನ ಕಾಡುತ್ತೆ. ಹೀಗೆ ಭಯದಿಂದ ತಿರುಗಿ ನೋಡಿದಂತ ಬಲರಾಮನಿಗೆ ಎದುರಾಗೋದು ಒಬ್ಬ ದೈತ್ಯಾಕಾರನಾದ ರಾಕ್ಷಸ. ರಾಕ್ಷಸನ ಕಂಡಂತ ಬಲರಾಮ ಮತ್ತಷ್ಟು ಭಯಗೊಳ್ತಾನೆ. ಆದರೆ ಇಲ್ಲಿ ಇವನ ಭಯನ ಕಂಡಂತ ರಾಕ್ಷಸ ಅವನ ಆಕಾರನ ಹಿಗ್ಗಿಸ್ತಾ ಹೋಗ್ತಾನೆ ಖುಷಿಯಿಂದ. ಕೇಳ್ತಾನೆ, ಯಾರು ನೀವು, ಏನ್ ಮಾಡ್ತಿದ್ದೀರಾ ನನ್ನ ಜಾಗದಲ್ಲಿ ಅಂತ. ಬಲರಾಮನಿಗೆ ಉತ್ತರಿಸಲಾಗೋದಿಲ್ಲ, ಭಯದಲ್ಲಿರ್ತಾನೆ. ಇವನ ಭಯ ಕಂಡಂತ ರಾಕ್ಷಸ ಮತ್ತಷ್ಟು ಬೃಹದಾಕಾರವಾಗಿ ಬೆಳೀಲಿಕ್ಕೆ ಶುರು ಮಾಡ್ತಾನೆ. ನಂತರ ಬಲರಾಮ ಭಯದಿಂದಲೇ ಕೃಷ್ಣ ಎಂದು ಕೂಗ್ತಾ ಅಲ್ಲೇ ಮೂರ್ಛೆ ಹೋಗ್ಬಿಡ್ತಾನೆ. ಸ್ವಲ್ಪ ಸಮಯದ ನಂತರ ಕೃಷ್ಣನಿಗೆ ಎಚ್ಚರ ಆಗುತ್ತೆ. ಕೃಷ್ಣ ಸುತ್ತ ನೋಡ್ತಾನೆ, ಅಲ್ಲಿಯೇ ತನ್ನ ಅಣ್ಣ ಮಲಗಿರ್ತಾನೆ. ಕೃಷ್ಣ ಅನ್ಕೋತಾನೆ, ಅಣ್ಣ ವಿಶ್ರಮಿಸ್ತಿದ್ದಾನೆ, ನಾನೀಗ ಅಣ್ಣನ ಕಾವಲು ಕಾಯ್ಬೇಕು ಅಂತ. ಹೀಗೆ ಕಾವಲು ಕಾಯ್ತಿದ್ದಂತ ಕೃಷ್ಣನಿಗೆ ಮತ್ತೆ ಅದೇ ರಾಕ್ಷಸ ಎದುರಾಗ್ತಾನೆ. ಆದರೆ ಈ ಸರಿ ನಮ್ಮ ಕೃಷ್ಣ ಎದುರಲಿಲ್ಲ, ರಾಕ್ಷಸನ ಎದುರಿಸ್ತಾನೆ. ರಾಕ್ಷಸ ಕೇಳ್ತಾನೆ, ಯಾರು ನೀವು, ಏನ್ ಮಾಡ್ತಿದ್ದೀರಾ ನನ್ನ ಜಾಗದಲ್ಲಿ ಅಂತ. ಕೃಷ್ಣ ಧೈರ್ಯದಿಂದ ಮುಗುಳ್ನಗುತ್ತಾ ರಾಕ್ಷಸನಿಗೆ ಪ್ರಶ್ನೆ ಮಾಡ್ತಾನೆ, ನೀನು ಯಾರು, ನೀ ಏನ್ ಮಾಡ್ತಿದ್ಯಾ. ಕೃಷ್ಣನ ಧೈರ್ಯ ಕಂಡಂತ ರಾಕ್ಷಸ ತನ್ನ ಆಕಾರನ ಕುಗ್ಗಿಸ್ಲಿಕ್ಕೆ ಶುರು ಮಾಡ್ತಾನೆ. ಇವನ ಧೈರ್ಯ ಅವನ ಆಕಾರನ ಕುಗ್ಗಿಸುತ್ತೆ. ಅವನಿಗೆ ಭಯ ಉಂಟಾಗ್ಲಿಕ್ಕೆ ಶುರು ಆಗುತ್ತೆ ರಾಕ್ಷಸನಿಗೆ. ಕಡೆಗೆ ಕೃಷ್ಣನ ಪ್ರಶ್ನೆಗಳ ಮೇಲೆ ಪ್ರಶ್ನೆನ ಕೇಳಿದಂತ ರಾಕ್ಷಸ ತನ್ನ ಆಕಾರನ ಕುಗ್ಗಿಸಿ ಇಷ್ಟೇ ಒಂದು ಚಿಕ್ಕ ಆಕೃತಿಗೆ ಬಂದ್ಬಿಡ್ತಾನೆ. ಆಗ ಕೃಷ್ಣ ಆ ಪುಟ್ಟ ರಾಕ್ಷಸನ ತೆಗೆದು ತನ್ನ ಧೋತಿಯಲ್ಲಿ ಕಟ್ಕೋತಾನೆ. ನಂತರ ಸ್ವಲ್ಪ ಸಮಯದ ನಂತರ ಬಲರಾಮನಿಗೆ ಎಚ್ಚರ ಆಗುತ್ತೆ. ಬಲರಾಮ ಗಾಬರಿಯಿಂದ ಎದ್ದು ಕೃಷ್ಣನ್ನ ಕೇಳ್ತಾನೆ, ಕೃಷ್ಣ ಕೃಷ್ಣ, ಇಲ್ಲಿ ಒಬ್ಬ ರಾಕ್ಷಸ ಬಂದಿದ್ದ, ನೀ ನೋಡಿದ್ಯಾ ಅವನಿಗೆ, ಅವನು ನಿನ್ಗೇನು ತೊಂದರೆ ಮಾಡ್ಲಿಲ್ವಾ ಅಂತ. ಆಗ ಕೃಷ್ಣ ತನ್ನ ಧೋತಿಯಲ್ಲಿ ಕಟ್ಕೊಂಡಿದ್ದಂತ ಆ ಸಣ್ಣ ಆಕೃತಿಯಲ್ಲಿದ್ದಂಥ ರಾಕ್ಷಸನ ತನ್ನ ಅಂಗೈಯಲ್ಲಿ ತಗೊಂಡು ಬಲರಾಮನಿಗೆ ತೋರಿಸ್ತಾನೆ. ಇದೇನಾ ರಾಕ್ಷಸ ನೀ ಕೇಳಿದ್ದು ಅಂತ. ಇದನ್ನ ಕಂಡಂತ ಬಲರಾಮನಿಗೆ ಆಶ್ಚರ್ಯ ಆಗುತ್ತೆ. ಮಹಾಭಾರತದಲ್ಲೂ ಕೂಡ ಅತ್ಯಂತ ಶ್ರೇಷ್ಠವಾದ ಯೋಧರು ಕೂಡ ಭಯವನ್ನು ಎದುರಿಸೇ ನಿಂತಿದ್ದು. ಈ ಸೋಲು ಗೆಲುವಿನ ನಡುವೆ ಇರುವಂತ ಅಂತರ ಅಂದ್ರೆ ಭಯನ ಎದುರಿಸಿ ನಿಲ್ಲುವಂಥದ್ದು. ಯಾವತ್ತು ಭಯನ ಎದುರಿಸಿ ನಿಲ್ತೀವೋ ಅವತ್ತು ಜಯ ನಮ್ದಾಗತ್ತೆ. ಭಯದಿಂದ ಓಡಿದಾಗ ಯಶಸ್ವಿ ಆಗ್ಲಿಕ್ಕೆ ಸಾಧ್ಯವಿಲ್ಲ. ಜೀವನದ ಸತ್ಯ ಇದೇ ಇದ್ದಾರೆ. ನಾವು ಯಾವಾಗಲೂ ಅನ್ಕೊಂತೀವಿ, ಒಂದು ಭಯ, ಯಾವುದು ಒಂದು ಕ್ಲೈಂಟ್ ಕಾಲ್ ಆಗಿರ್ಬೋದು, ಬಾಸ್ ಕಾಲ್ ಆಗಿರ್ಬೋದು, ಅಥವಾ ಅದು ಒಂದು ಸಂಬಂಧದ ಬಗ್ಗೆ ಆಗಿರ್ಬೋದು, ಅದು ನಮ್ಮನ್ನ ಎದುರಿಸ್ತಾ ಇರುತ್ತೆ. ಎಲ್ಲಿ ಅದು ನಮ್ಮನ್ನ ಕಳ್ಕೊಂಡು ಬಿಡ್ತೀವೋ ಅನ್ನೋ ಭಯದಲ್ಲಿ ನಾವು ಅದನ್ನು ಎದುರ್ತಿರ್ತೀವಿ. ಎಲ್ಲಿ ಅದನ್ನು ಮಾತಾಡ್ಲಿಕ್ಕೆ ಹೋದರೆ ಮತ್ತಷ್ಟು ಸಮಸ್ಯೆ ದ್ವಿಗುಣ ಆಗುತ್ತೋ ಅಂತ ನಾವು ಎದುರ್ಕೋತಿರ್ತೀವಿ. ಹಾಗಾಗಿ ಅದನ್ನು ಪರಿಹರಿಸಲಿಕ್ಕೆ ಹೋಗೋದಿಲ್ಲ. ಹಾಗಾಗಿ ಮುಂದಿನ ಬಾರಿ ಭಯ ನಿಮ್ಮನ್ನು ತಡೆಯುವಾಗ ಕಾಯಬೇಡಿ. ಆ ಕ್ಲೈಂಟ್ಗೆ ಕರೆ ಮಾಡಿ, ಆ ಫೋನ್ ಎತ್ಕೊಳ್ಳಿ,
ಆ ಸಂಭಾಷಣೆನ ಎದುರಿಸಿ. ವಾಸ್ತವದಕ್ಕಿಂತ ನಿಮ್ಮ ಮನಸ್ಸಿನಲ್ಲಿರೋ ಭಯ ಜೋರಾಗಿತ್ತು ಅನ್ನೋದು ನೀವು ಅರ್ಥಕೋಬೇಕು. ನೆನ್ಪಿಡಿ ಸ್ನೇಹಿತರೆ, ಫಿಯರ್ ಅನ್ನೋದಕ್ಕೆ ಇಂಗ್ಲೀಷ್ನಲ್ಲಿ 2 ಅಬ್ರಿವೇಷನ್ ಇದೆ, FEAR. ಫರ್ಗೆಟ್ ಎವ್ರಿಥಿಂಗ್ ಆ್ಯಂಡ್ ರನ್, ಆರ್ ಫೇಸ್ ಎವ್ರಿಥಿಂಗ್ ಆ್ಯಂಡ್ ರೈಸ್. ಇದೇ ನೀವು ಎಲ್ಲವನ್ನು ಮರೆತು ಓಡ್ಬೋದು ಅಥವಾ ಎಲ್ಲವನ್ನು ಎದುರಿಸಿ ಎದ್ದೇಳ್ಬೋದು. ಆಯ್ಕೆ ನಿಮ್ಮದಾಗಿದೆ ಸ್ನೇಹಿತರೆ. ಇಂಥದೇ ಇನ್ನಷ್ಟು ಭಯವನ್ನು ಎದುರಿಸುವಂತಹ ಬಹಳಷ್ಟು ಸ್ಫೂರ್ತಿದಾಯಕವಾದಂತಹ ಕಥೆಗಳನ್ನು ಕೇಳಲಿಕ್ಕೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ಫಾಲೋ ಮಾಡಿ. ಇಂದು ನಿಮ್ಮ ಪ್ರೀತಿಯ ದಿವ್ಯಾ ಹುಯಿಲ್ಗೋಳ್, ಲೈಫ್ ಕೋಚ್.